ದೇವನೇ, ಪೂರ್ವ ದೇಶಿಯಾದ ಅಭಿಮಾನ್ಯನನ್ನು ಪದ್ಮಯುಗದಲ್ಲಿ ಕೊಲ್ಲಿಸಿದ ಸಂಗತಿಯನ್ನು ಪಿತನಾಹದ ಪಾರ್ಥನಿಗೆ ತಿಳಿಸಿದರು. ಮುಖ್ಯೆಯನ್ನ ಕಾರ್ಯವಿರಬೇಕು. ಅಳಿಯನಾದ ಅಭಿಮಾನ್ಯನ ಉಳಿಸಬಾರದೆಂಬ ಎನ್ನ ಮನದರಿಗೆ ಇಂದಿಗೆ ಕೈಗೂಡಿತು. ಮುಂದೆ ಹರಣಿಗಳೆಂಬ ತಂದಿನ ಸಂಸ್ಥೆಯನ್ನು ಇಂದಿಗೆ ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮಚರ್ಯಕ್ಕೆ ಕರೆದುಕೊಂಡು ಹೋಗಿ ಪುತ್ರ ಶೋಕವನ್ನು ಬಿಡಿಸಿದರು. ಮುಂದೆ ಕೌರವಾದಿಗಳನ್ನು ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವೆನೋ ಸಾರಥಿ, ಹೇಗಿರುವುದು ನೋಡೇನೈತಿ. ಬಪ್ಪನ ಕಳ್ಳ ಕಮಲಗಳ ನೇತ್ರನೇ ಕಲಿಪಾರ್ತನೆ. ನಾವು ಸಮರಂಗವನ್ನು ಹಾಡಿ ಬರುವ ಸಮಯದಲ್ಲಿ ಕ್ರಮವಾಗಿ ಅಭಿಮಾನ್ಯನ ಬಂಧನ ಸಂತನವನ್ನು ಆರೋಹಿಸಿ ಶರೀರಗಳ ಮೂಡಿದ ಗಾಯಗಳನ್ನು ಕಂಡು ಮನಗುರಿಗೆ ಮಾತನಾಡಿಸಿ ಎನ್ನವನು ಬೇಸರವನ್ನು ಅರಿಸುವ ಕರುಳನು ಹಿಂದೇತಕ್ಕೆ ಬರಲಿಲ್ಲ. ಅಯ್ಯೋ, ನಾನು ಮುಂದ ವಾಕ್ಯ ನಾನೆನು ಬಂಧನಾದ ಅಭಿಮಾನ್ಯವನನ್ನು ಕುಂಬಿಳೀಜರಾದ ಕವರವರು ಬಂದರು. ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ ಲಕ್ಷ್ಮೀಪತಿ. ಅಭಿಮಾನ್ಯವನ ಸಂಗತಿ ಮಗನ ಮೇಲೆ ಪಂಚಪ್ರಾಣ ತನಯನ ಸುಂದರ ಮುಖವನ ತನಯನ ಸುಂದರ ಮುಖವನ ಕಾಣದಂತೆ ಏನು ಗೆಳೆಯ. ಕಾಣದಂತೆ ಏನು ಗೆಳೆಯ. ಚೆನ್ನ ಅಲ್ಲಿ ಚೆನ್ನ ಅಲ್ಲಿ ಚೆನ್ನ ನಿನ್ನ ಪುತ್ರನು ಮಿತ್ರರು ಕೂಡಿ ಹಾಡಿನಿ ಬರದೆ ನಿನ್ನನ್ನು ಮರೆತಿರುವನೇನು? ಇಲ್ಲವೇ ಇಲ್ಲವೇ ಛತ್ರಗಳು ನಿರ್ಮಿಸಿದ ಚಕ್ರನೆಂಬ ಕೋಟೆಯಲ್ಲಿ ಮರಣ ಬಂದಿರುವನು. ಅಯ್ಯೋ ಪರಮಾತ್ಮ, ಏನು ಮಾತನಾಡಿದೆಯಲ್ಲೋ? ಸಂಗತಿ ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋಗಲು ತಿಳಿಯಬಹುದು. ಗಾಂಡೀವಿ ಬಿಡಿ ಬಿಡಿ ಯೋಚನೆ ಅದಕ್ಕೆ ಮಾಡುವಿ. ಮೂರ ಹಂತದಲ್ಲೇ ಕಾಣದ
ಮಗನೇ ಧನಂಜಯನೇ, ಹಾಗೂ ಅತ್ತ ನೋಡು. ನೋಡಿದಿನವನ್ನ ವೀರನಾರಿಯರು ವೀರರಿಗಾಗಿ ಜಯದುತ್ತದ ಆರತಿಯನ್ನು ತೊರೆದಿಯರು. ಅಭಿಮಾನ್ಯವನಿಲ್ಲದ ಮೇಲೆ ಇವರ ಜಯದುತ್ತದ ಆರತಿಗಳ ದಾರಿರಬೇಕು. ಅಯ್ಯೋ ಮಗನೇ, ಅಯ್ಯೋ ಮಗನೇ, ನಿನ್ನ ಸಾಹಸಕ್ಕೆ ಮದಗಳ ಎಲ್ಲ ಬಂದವರ ಅಕ್ರಮಕ್ಕೆ ಬೆಂಕಿಯನ್ನು ಹಚ್ಚಿಸಿದರೆ ತಡವಾದ ಇಟ್ಕೊಂಡು ಇನ್ನೊಂದು ಕಟ್ಟಿಸೇವು ಕಟ್ಟಿಯೋ ತಾತ ಸರ್ಕ ಇಲ್ಲಿ ಕೂತಾಗ ಹಿಂದೆ ಕುರ್ಚಿ ತಲೆ ಕರೆಕ್ಟ್ ಬರ್ತಾ ಮುಂದೆ ಹೋದ್ರ ಕಾಲ್ ಕೈ ಕುಣಿಯೋದು ಬರಕಲ್ಲ ಈ ಕುಣಿಯೋದು ಬರಕಲ್ಲ ನಿಂತ್ಕೋ ನಮ್ಮ ಅಮ್ಮನ ಮತ್ತೆ ಕೌರವನ ಪಿಡವಳಿಗೆ ಅಡಗಿಸಿದೆಯೇನೋ ನಿನ್ನ ಕರ್ತವ್ಯ ಮಾತ್ರ ನನಗೆ ತಿಳಿಯದು. ಸಾಕು ಸಾಕು ನಿನ್ನ ಸಹವಾಸವೇ ದೊಡ್ಡದು ಶ್ರೀಕೃಷ್ಣರಾಯ. ಎನ್ನ ಮಗನನ್ನು ಮಾಡಿದೆಯಲ್ಲೋ ಅನ್ಯಾಯ. ದೇವ, ನರನ ಕಡು ತುಂಬಾನು ರಂಜಿತ ಮೂರ್ಛೆಗಳಲ್ಲ ಈಗ ನನ್ನ ಹೋಗು ಮ್ಯಾಕ್ ಹೋಗು ಮ್ಯಾಕ್ ಹೋಗು ಜಾಲದ ರೋಚಕ್ಕೆ ಭುವನ ಬ್ರಹ್ಮಾಂಡವು ಒಡೆಯಿತೆಂಬುವಂತೆ ಸುರನಗರಿ ನೋಡಿಗೆ ಸುರೇಶ್ವರನ ಹಿರಿಯರ ಹಾಡಿಶೇಷನು ಕತ್ತರುಗೊಂಡನು. ವೃತ್ತಿಯು ಪರಮೇಶ್ವರನ ಮರೆಮಕ್ಕಳು ಗರುಡ ಗಂಧರ್ವ ರಾಜಗಳಲ್ಲಿ ಬೆದರಿ ಭಯಂಕರನು. ಯಾವತ್ತು ರಾಜಾದಿ ರಾಜರು ತಮ್ಮ ತಮ್ಮ ಭೋಗಭಾಗ್ಯಗಳನ್ನು ಬಿಟ್ಟು ಎಪ್ಪಲಾಯಕ್ಕೆ ಕೈಗೊಂಡರು. ಸಾಕು ಸಾಕು ವಿಧಿಷ್ಠರಿಗೆ ಬಂದರೂ ಅವನು ಇಲ್ಲೇ ನಿಲ್ಲಿಸುವುದು. ಈ ಸಮಯದಲ್ಲಿ ಪಾಂಡವರಿಗೆ ಕೋರುವುದು ನನಗೆ ಲೇಸಾಗಿತ್ತು. ಅರ್ಜುನನು ಕೋಪವು ಬೇರೆದೆಪ್ಪಿದ್ದು ಸಾರಥಿ ನಾನು ಮೆಲ್ಲಗೆ ಬಿಂದಕ್ಕೆ ಸೆಳೆದುಕೊಳ್ಳುವುದು ಜಾಗೃತಿ. ಬರಕ್ ಅವರು ಈ ಪುಷ್ಪಮಾಲೆಯನ್ನು ಅರ್ಜುನ ಪದಕ್ಕೆ ಭವನ ಕೊಡುತ್ತಾರೆ. ಹಂಗಲೇ ಕೊಲೆ ಅದ ನಾಗರಾಜ್ ಅವರು ಹಂಗಲ್ಲ ಅರ್ಜುನನ ಪಾತ್ರಕ್ಕೆ ಈ ಪುಷ್ಪಮಾಲೆಯನ್ನು ಬಹುಮಾನ ಕೊಡುತ್ತಾರೆ. ಸುಭದ್ರೆ ಸುಭದ್ರೆ ಸರ್ ಖರ್ಚರು ಆದಿರುದ್ರ ಅವರು ಎಚ್.ಎಂ.ಡಿ. ವಾಚನ್ನು ಈ ಪುಷ್ಪಮಾಲೆಯನ್ನು ಶ್ರೀಕೃಷ್ಣನ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಮೇಟಿ ಮಲ್ಲಪ್ಪ ಮಗ ಆಗ್ಲೂರಪ್ಪ ಅವರು ಈ ಬೆಂಗಳೂರವನ್ನು ಒಂದು ತಲೆ ಬಂಗಾರುಂಗುರವನ್ನು ಅರ್ಜುನನ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಸರ್ ಶಿವ ನರಸಪ್ಪ ಅವರು
ಪದಾರ್ಥಗಳನ್ನು ಅರ್ಜುನನ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಇದೇ ಗ್ರಾಮದಲ್ಲಿ ಇದೇ ನಾಟಕದಲ್ಲಿ ಗೋವಿಂದವರು ಅರ್ಜುನನ ಪಾತ್ರಕ್ಕೆ ಈ ಪುಷ್ಪಮಾಲೆಯನ್ನು ಬಹುಮಾನ ಕೊಡುತ್ತಾರೆ. ಏಯ್ ಮಾಡ ವಿಡಿಯೋ ಸುಮ್ಮನೆ ಕುಂತ ವಿಡಿಯೋ ಮಾಡ ಸರ್ಕಾರ ಎಲ್ಲಿವ ಏ ಸರ್ಕವು ಸರ್ಕೊಂದಿಂದ ಅತ್ತಗನ ತೋರಿಸು ಅಗ್ರಜ ಜಗಜ್ಜಗಿಸುವ ಮಗನ ಮಂದಿರದಲ್ಲಿ ಕಾಟಿಗಳಲ್ಲಿ ಒಂದಾದರೂ ಕಾಂಡಬಲ್ಲವನ್ನು ಧರ್ಮನಂದನ ಒಂದು ಮಾತನಾಡದ ಇನ್ನೇ ನಾನಿಲ್ಲದ ಸಮಯದಲ್ಲಿ ಕಂದನಿಗೆ ದೇವವನ್ನು ಕೊಟ್ಟವರು ನಾನು ಕಾಂತೆ. ಇಲ್ಲಿ ಕುಳಿತಿರುವನ್ನು ನೋಡು ನಿಮ್ಮಣ್ಣನಾದ ಧರ್ಮರಾಯ. ಧರ್ಮಜನಿಗೆ ಬಿಟ್ಟಿಯ ಮಗನು ಬಿಟ್ಟಿಯ ಮಗನೇ ಹೇಗೆ ಹಿರಿಯವನಾದ ಧರ್ಮಜನೇ ಆಜ್ಞೆ ಕೊಟ್ಟ ಮೇಲೆ ನನ್ನ ಏ ಮನಿ ಹೋಯ್ತೇನ ಏ ಕಾಳ ಏ ಏ ಮನಿ ಹೋಯ್ತೀಯ ನೀನು ಏಯ್ ಮಂದ್ಯ ಕರ್ತಾವ ಏನು ಮಂದ್ಯ ಕರ್ತಾವ ಎಲ್ಲಿ ನಿನ್ನ ತಂದೆಯು ಬಂದು ಅತಿ ದುಃಖವನ್ನು ನಿಮ್ಮ ತಂದೆ ಒಂದು ಮಹತನ್ನಾದರೂ ಅಯ್ಯೋ ರಮಣ ಹಿನ್ನೆಲೆಯ ಮಗನು ಹೋಗಿ ಹೋದನು ಕಂತ ಏನು ಅರಿಯದ ಮಗನಿಗೆ ನಿಯಮವನ್ನು ಕೊಟ್ಟು ಕಂತನನ್ನು ಗೋಳು ಕೊಟ್ಟನು. ಅಯ್ಯೋ ರಮಣ ಮಾಡಿಕೊಳ್ಳುವೆನೋ ಪ್ರಾಣಗರಣ.
ಏ ಉಂಟು ರಾಜಮುಖಿಯಾದ ಮಡಿದಿ ಮಣಿಯೇ ಅಂತ ಕಟದುರಬ್ಬರಾದ ಗೌರವರ ಬಡಹಟಿಗೆ ಬಿಡದ ಬಾಗುವನಂದು ಗಡಬಡಿಸಿದರ ಹುಡುಗನಿಗೆ ಬೇಡವನ್ನು ಬೇಡವನ ಪಡದ ನಾಯಿಯ ಧರ್ಮವಲ್ಲವೇ ಏ ಸುಭದ್ರ ಅಂತ ಇಂದು ಮುಂದು ನೋಡದ ಏನು ಅರಿಯದ ಕಂದನಿಗೆ ನೇಮವನ್ನು ಕೊಟ್ಟರಿ ಸಿಂಹದಂತಿರುವ ಮಗನನ್ನು ದಂಡದ ರಾಯಕ್ಕೆ ತಪ್ಪಿದಿರಿ ಎಲ್ಲಿಗೆ ಮಾತ್ರವಿಲ್ಲದ ದುಃಖವನ್ನು ತಂದೊಡ್ಡಿದ್ದೀರಿ ಸುಭದ್ರ ಎಲ್ಲವನ ಸಾಯಿತು ನೋಡು ಕಂದನನ್ನು ಕಳೆದುಕೊಂಡು ಹೇಗೆ ಜೀವಿಸಬೇಕು ವಲ್ಲವೋ ಶಾಂತರಾಗಬೇಕು ಪ್ರಿಯ ಏನು ಕೇಳು ಏನು ಚೆನ್ನಾಗಿ ಹೇಳು ಕಂದನು ಅಳಿದು ಹೋದನು ಇನ್ನೇನಿದೆ ನಮ್ಮ ಗತಿಯು ಕಲಿರು ಹೋದನರು ತಮ್ಮ ಹಾಳು ಹೊಟ್ಟೆಯನ್ನು ಒಲಿದುಕೊಳ್ಳುವುದಕ್ಕಾಗಿ ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯನು ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ಅಲ್ಲವೇ ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ ಮಾಡಿಕೊಳ್ಳುವೆನು ಪ್ರಾಣವಿಲ್ಲ ಏ ಚಟದ ಗಂದಿಯಾದ ಮಡದಿ ಮಣಿಯೇ ಕೋಟೈಪನಾದ ಧರ್ಮದ ಕಟದ್ರೋಹಿಗಳಾದ ಕೌರವರಡನ ಕದನ ಮಂಡಲಕ್ಕೆ ನಾಂಪಡದ ಮಗನಿಗೆ ನೇಮವನ್ನು ಕೊಟ್ಟನೆ ಅಯ್ಯೋ ಅಂತ ಕಣ್ಣುನಾದನೆ ಕಾಂತಿ ಮಾರುಮಲಿತಕ್ಕಂಥ ವೈರಿಗಳ ಶಿರವನ್ನು ಅಂತರದಲ್ಲಿ ಆರಿಸುವ ಪಂಥ ಪರಾಕ್ರಮಗಳು ನಾವಿದ್ದು ಏನೋ ಅರಿಯದ ಕೃಷಿಗೆ ಇಂಥ ಮೋಸಕ್ಕೊಂದೊದಗಿದೆ ನಮ್ಮ ಪಂಥ ಪರಾಕ್ರಮವಲ್ಲ ಸುಟ್ಟು ಭಸ್ಮಕುತವಾಯಿತೆ ಕಾಂತೆ ನೋಡಬೇಕು ಕಾಣಬೇಕು ಎಂಬ ಮಗನ ಚಿಂತೆ ಕಂದ ಮೇಲೆ ಮಂದ ಭಾಗ್ಯಣ ಚೆನ್ನಾಗಿ ಹೇಳು ಚೆನ್ನಾಗಿ ಹೇಳುತ್ತಿದ್ದರೆ
ವಾಹನವನ್ನ ಆರೋಹಿಸಿ ಎತ್ತ ಹೋಗಿದ್ದರು. ಹಾ. ಅಮ್ಮ, ನನ್ನ ತಂದೆ ಎತ್ತ ಹೋದನೆಂದು ಕೇಳುವ ಪುತ್ರ ರಕ್ತವು ಇಂದಿಗೆ ರಣಮಂಡಲದ ಪಾಲಾಗಿ ಹೋದನಲ್ಲ. ಹಾ. ಕಾಂತ, ಚಿಕ್ಕವನಾದ ಅಭಿಮನ್ಯುವಿಗೆ ಚಕ್ರಧರನಾದ ಮಾವನಿದ್ದು ವಿಕ್ರಮನಾದ ಪಿತನಿದ್ದು. ಅಯ್ಯೋ, ಅವನ ಪಾಲಿಗೆ ಒಪ್ಪಲಾದರೂ ದಿಕ್ಕಿಲ್ಲದಂತೆ ಆದರಲ್ಲ. ಸುಕುಮಾರನಾದ ಕಂದನ ಮೇಲೆ ಸಿಂಧು ಪುರುಷನು ಮುನಿದನೋ ರಮಣ, ಮಾಡಿಕೊಳ್ಳುವೆನೋ ಪ್ರಾಣಹರಣ. ಏ ಸುಂದರಿ, ಕಾಂತ, ಏ ಭುವನ ಬ್ರಹ್ಮಾಂಡವಲ್ಲ ನಡೆವಲಿಯಂತೆ ತಿರುಗಿಸುವ ಕಡಲಲ್ಲಿಯ ನಾವಿದ್ದು ನಾ ಪಟದ ಮಗನಿಗೆ ಇಂಥವೆಲ್ಲರೂ ತೊಡಗಿದೆ. ಹೌದು ಕಾಂತ. ನಾನಿಲ್ಲದ ವೇಳೆ ಎಂದರಿತು ಅಣ್ಣಯ್ಯನು ಎನ್ನ ಮೇಲೆ ಇಂಥ ಮೋಸ ಕೃತ್ಯವನ್ನು ಎಸಗಿದನೆ. ಏನು ಹರಿಯದ ಮಗನನ್ನು ವೈರಿಗಳ ಕೈವಶ ಮಾಡಿ ಬರಿದೆ ಚಿಂತೆಯ ಮಾಡುತ್ತಾ ಕುಳಿತಿರುವ ಧರ್ಮಜರೇ, ಆಶ್ಚರ್ಯದೊಳಗಿರುವುದು. ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೇನೋ ಧರ್ಮರಾಯ, ಮಾಡಿದೆಯೋ ಮಗನನ್ನು ಅನ್ಯಾಯ. ಉತ್ತರೆ ಕನಕಂಗೆ ಶೈರಾಜ್, ವಿಜಯ ನಾಟಕದಲ್ಲಿ ಧರ್ಮರಾಯ ಪಾತ್ರ ಮಾಡಿದಂಥವರು ನಮ್ಮ ಆರಮನೆ ಮಾಸ್ಟರ್ದಂತ ಕರಸನ್ ಗೌಡರಿಗೆ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಅವ್ರು ಕೊಂಡುಕೊಳ್ಳೋ ವಿನಂತಿ. ಕೊಡಬೇಕು ಅಮ್ಮಯ್ಯ. ಮಾವಯ್ಯ, ಅಮ್ಮ ಕನಕಾಂಗಿ, ಪತಿಯನ್ನು ಕಳೆದುಕೊಂಡು ರಂಡೆಯ ಮುಖವನ್ನಿಟ್ಟುಕೊಂಡು ನಾನು ಸರ್ವತಃ ಜೀವಿಸಲಾರೆನು ಮಾವಯ್ಯ. ಪತಿಯನ್ನು ಕಳೆದ ಕಂಡ ಕನ್ಯಾಮಣಿಯರು ಈ ಭೂಮಿ ಮೇಲೆ ಬದುಕಿಲ್ಲವೇನು ಅಮ್ಮಯ್ಯ? ಹೇಳುವಿಡು ಕೇಳು ಮಾವಯ್ಯ. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ವೈಧವ್ಯಕ್ಕೆನ ಮಾವ ಇರಬಾರದೋಯಿ ಎನ್ನಯ ಜೀವ. ವೈಧವ್ಯಕ್ಕೆನ ಚೆನ್ನಾಗಿ ಹೇಳಮ್ಮಯ್ಯ.
ನೀತಿವಂತಳಾದ ಮಾವಯ್ಯ, ನೀತಿವಂತಳಾದ ಅಮ್ಮ ಕನಕಾಂಗಿ, ನಾಥನಿಲ್ಲದ ಮೇಲೆ ಈ ಭೂತಳದಲ್ಲಿ ನಾನಿದ್ದು ಪ್ರಯೋಜನವೇನು ಮಾವಯ್ಯ? ಅಮ್ಮ ಕನಕಾಂಗಿ, ಪತಿಯನ್ನು ಕಳೆದುಕೊಂಡು ಚಿಕ್ಕತನದಲ್ಲೇ ರೆಕ್ಕೆ ಬರದ ಪಕ್ಷಿಗಳಂತಾದೆವು. ಕಲ್ಲು ಮನಸ್ಸು ಮಾಡಿ ವಲ್ಲಭನಿಂದಲೇ ಪ್ರಾಣ ಬಿಡುವೆನು. ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ, ಪತಿಯ ಕವಲಿರಲಾರಿರೋ ನಾನೊಂದು ಕ್ಷಣ. ಕುಸುಮ ನೇತ್ರಿಯಲಾದ ಸುಶೇಷುರೋಮಣಿ, ನಿಮ್ಮ ಮುಖವನ್ನು ನೋಡಿದ ಕ್ಷಣಕ್ಕೆ ಕಣ್ಣುಗಳಲ್ಲಿ ಕಣ್ಣೀರು ಉದ್ಭವಿಸಿ ಬರುವಮ್ಮ ಕನಕಾಂಗಿಯೇ. ಪ್ರತಾಪೀಕರನಾದ ಎಲ್ಲ ಪುತ್ರನಳಿದ ಮೇಲೆ ನಿಮಗೆ ಸುಖವೆತ್ತಳದು ಅಭಿಮಾನ್ಯವನಿಂದ ನಿಮ್ಮ ಸಡಗರವೆಲ್ಲ ಹೋಯಿತು. ಜಡದೋದ್ಭವನು ನಿಮ್ಮ ಪಣೆಯೋಳು ಇಂಥ ಬರವನ್ನು ಪರಿದಿರುವನಿ. ವೀರಾದಿ ವೀರರು ನಾವಿದ್ದು ನಾವು ಪಡೆದ ಮಗನನ್ನು ಬರಿದೇ ನಾನಿಲ್ಲದ ಸಮಯದಲ್ಲಿ ಕದನಕ್ಕೆ ಕಳುಹಿಸಿ ತಂದಿಟ್ಟಿರುವನು ಇಂಥ ದುಃಖವನ್ನು. ಸಾಕು ಸಾಕು, ನಮ್ಮ ಬಾಳವನ್ನು ಸುಟ್ಟು ಹೋಯ್ತಮ್ಮ ಕನಕಾಂಗಿಯೇ, ಅಭಿಮಾನ್ಯವನ ಅರ್ಥಾಂಗಿನಿಯೇ. ಮಾವಯ್ಯ, ಅಮ್ಮ ಕನಕಾಂಗಿ, ಅಂಥ ಕಾಂತಲ್ಲಿ ಹೋದ ಬಳಿಕ ಸರಿಗೆಳಿತರುಗಿ ನಾನು ಹೇಗೆ ಮುಖವನ್ನು ತೋರಿಸಲಿ ಮಾವಯ್ಯ? ಸ್ವಲ್ಪ ಶಾಂತಳಾಗಮ್ಮಯ್ಯ. ಎಲ್ಲವರಿಗೂ ಶಾಂತಳಾಗಬೇಕು ಮಾವಯ್ಯ. ಕಾಲ ಬರೋವರಿಗೆ ಶಾಂತಳಾಗಿರಬೇಕು ಅಮ್ಮ ಕನಕಾಂಗಿ. ಮುತ್ತೈದೆಯರೆಲ್ಲ ಮಾವಯಾದ ಪಾರ್ಥ, ಅಮ್ಮ ಕನಕಾಂಗಿ, ಪತಿಯನ್ನು ಕಳೆದುಕೊಂಡ ನಮ್ಮ ಜನ್ಮವೇ ವ್ಯರ್ಥ. ಮಾವಯ್ಯ, ಅಮ್ಮ ಕನಕಾಂಗಿ, ಪ್ರಭುತ್ರನನ್ನು ಯುದ್ಧ ಮಾಡುವುದು ಸರಿಯಲ್ಲವೆಂದು ನಾನು ಇಷ್ಟು ವಿಧವಾಗಿ ಹೇಳಿದರು ನಮ್ಮ ಮಾತು ಕೇಳದೆ ಹೊರಟು ಹೋದರು ಮಾವಯ್ಯ. ಮಾವಯ್ಯ, ಅಮ್ಮ ಕನಕಾಂಗಿ, ಪತಿಯಿಂದಲೇ ಗಮನವನ್ನು ಮಾಡುವೆನು. ಸಾರಿಗೆ ನೇಮವನ್ನು ಕೊಡು ಮಾವ, ಬಿಡುವೆನು ಪ್ರಾಣವ. ಶತ್ರುಗಳ ಶಿರವನ್ನು ಕಿತ್ತಿ ಬೀಸಾಡುವ ಹತ್ತಧಿಕ ಬಲಶಾಲಿಗಳ ನಾವಿದ್ದು ಪುತ್ರನ ಪರದೇಶಿಯಾಗಿ ಬರದೆ ಚತ್ತನ ಪದವಿಗೆ ಬಂದಿದ್ದು ಎಲ್ಲ ಮಗನ ಪುತ್ತಿಯ ಮುಂದವೇ ಕೊಂದು ರೂಪನ ಪೋಲುವ ಅಭಿಮಾನ್ಯವನ್ನ ಪ್ರಾಣಕ್ಕೆ ಮೂಲವಾದಿ ಏನೋ ಅಂತಕನ ಪುತ್ರ ಧರ್ಮನೀತಿಯೆಂಬ ಚರಿತ್ರ. ಮಾವಯ್ಯ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನಿಮ್ಮ ಮಾವನ ಸಾವಿಗೆ ನೇಮವನ್ನು ಕೊಡಿ ಎಂದರೆ ಏನೆಂದು ಕೊಡಬೇಕು ಅಮ್ಮಯ್ಯ? ಅಂತ ಕಾಂತನನ್ನು ಕಳೆದುಕೊಂಡು ನಾವು ಸರ್ವತ ಜೀವಿಸಲಾರಿನ ಮಾವಯ್ಯ. ಕಾಂತನನ್ನು ಕಳೆದುಕೊಂಡ ಕನ್ಯಾಮಣಿಯರು ಈ ಭೂಮಿ ಮೇಲೆ ಬದುಕಿಲ್ಲವೇನು ಅಮ್ಮಯ್ಯ? ಮಾವಯ್ಯ, ಅಮ್ಮ ಉತ್ತರಿ ಹೇಳ್ತೀನಿ ಕೇಳು. ಚೆನ್ನಾಗಿ ಹೇಳು. ಪ್ರಾಣ ಪ್ರಾಣ
ಅತಿಲಿತಿ ಪರಕ್ರಮಿಯಾದ ಭವ್ಯ ಕಾಂತವೆಲ್ಲದ ಮೇಲೆ ಈ ಭವತಳದ ಜೀವಿಸಿ ಫಲವೇನು ಶಾಂತಳಾಗ ಅಮ್ಮಯ್ಯ. ಪತಿಯನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಸಹಗಮನವನ್ನು ಮಾಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡಿಸಬಂದಿರವನ ಪತಿಯನ್ನಾಗಲಿರಲಾರನ ನಾನೊಂದು ಕ್ಷಣ. ಉತ್ತಮ ಗುಣ ಅತಿಶಯಲಾದ ಅಮ್ಮ ಉತ್ತರಿ ನಿಮ್ಮ ಮುತ್ತೈದ ಧನಕ್ಕೆ ಭಂಗವನ್ನು ತಂದೊಡ್ಡಿದನು. ಈ ಧರ್ಮದ ನಮ್ಮ ಮರಮಗೇಡಿ ಅಣ್ಣ ತಿಳಿಯಿತು ನಿನ್ನ ಮುಖದ ಲಕ್ಷಣ. ಹೊಟ್ಟಿ ಅಲ್ಲದ ಸತಿಗಳ ಮುಖದಂತೆ ನಾಯಕ ರತ್ನವಿಲ್ಲದ ಪದಕ ಆಗದಂತೆ ದೈವ ಚುಚಿಸದ ಖಾಗ ರಚನೆಯಂತೆ ಅಭಿಮಾನ್ಯವನಿಲ್ಲದ ಚಿತಿಪನಿಂದ ಆ ನಿನ್ನ ಸ್ಥಾನವಲ್ಲ ಕಾಣುವುದು ಬಳಿಯೇ ಸ್ಥಾನವಲ್ಲ ಕಾಣುವುದು ಮೌಲ್ಯ ಅಮ್ಮ ಉತ್ತರೇ ಸರ್. ಮೌಲ್ಯ ಚೆನ್ನಾಗಿ ಕೇಳು ಮೌಲ್ಯ. ಚೆನ್ನಾಗಿ ಹೇಳು ಅಮ್ಮಯ್ಯ. ಎಂತ ಭಾರಹವ ಭಾರದಿಹ ಬಂಬನು ಯಾರನು ನಿಂತೆ ಪರವೇನು ಚಿನ್ನೋ ಪರವೇನು. ಭವ್ಯ ಎಂತ ಭಾರಹವ ಭಾರದೇಹ ಬ್ರಹ್ಮನು ಯಾರನು ನಿಂದೆ ಪರವೇನು ಚಿನ್ನೋ ಪರವೇನು.
ನೀತಿವಂತನಾದ ಮೌಲ್ಯ ನೀತಿವಂತಳಾದ ಅಮ್ಮ ಉತ್ತರಿ ಅಲ್ಲ ಶ್ರೇಷ್ಠವಾದ ಕಾಂತನನ್ನ ಅವನ ಬಾಳುವುದೇ ವ್ಯಕ್ತ ಮೌಲ್ಯ ಅಮ್ಮ ಉತ್ತರಿ ಐವರು ಪಿತರು ನೀವಿತ್ತು ಸೋದರ ಭಾವನರು ಶ್ರೀಹರಿಯಿತ್ತು ಎನ್ನ ಕಾಂತನನ್ನು ಒಬ್ಬರಾದರೂ ರಕ್ಷಿಸಲಿಲ್ಲ ಮೌಲ್ಯ ಅಮ್ಮ ಉತ್ತರಿ ಅಂತ ಕಾಂತನನ್ನು ಕಳೆದುಕೊಂಡ ರಂಡ ಮುಖವನ್ನು ಹೊತ್ತುಕೊಂಡ ನಾನು ಸರ್ವತಾ ಜೀವಿಸಲಾರನು ಎಲ್ಲ ಸಾವಿಗೆ ನೇಮವನ್ನು ಕೊಡು ಮಾವ ಬಿಡುವನ ಎನ್ನಯ್ಯ ಪ್ರಾಣ ಎಂಥ ಅನ್ಯಾಯವನ್ನು ಮಾಡಿದೆಯಲ್ಲೋ ಧರ್ಮರಾಯ ಇಂಥ ಅನ್ಯಾಯ ಸರ್ ಗುತ್ತಿನೂರು ಶಟ್ನಲ್ಲಿ ಸಂತೋಷ್ ಅವರು 200 ರೂಪಾಯಿಗಳನ್ನು ನಮ್ಮ ಹಾರ್ಮೋನಿ ಮಾತಾದಂತ ಕರವಸಿಂಗ್ ಅವರಿಗೆ ಬಹುಮಾನ ಕೊಟ್ಟಿರ್ತಾರೆ. ಅವರು ತೆಗೆದುಕೊಳ್ಳುವಾಗ ವಿನಂತಿ ದಡ್ಡಗೌಡರಿಗೆ ಇಬ್ಬರ ಹೆಸರು ಒಂದೈತೆ ಇರುತ್ತೆ. ಅವ್ರು ಏನು ತಪ್ಪು ಅವರಿಗೆ ನಾನು ತುಂಬಾ ಅಭರಿಯಾಗಿದ್ದೆ. ಇನ್ನೇನು ಮಾಡಬೇಕೆಂದಿರಲಿಲ್ಲ ಅಗ್ರಜ. ಎಲ್ಲ ಮನಸ್ಸಿನ ದುರ್ಲಕ್ಷಣಗಳನ್ನು ನೀನೇನು ತಿಳಿದಿರುವೆ? ಅಣ್ಣಾಯವನನ್ನ ನನ್ನಲ್ಲಿ ದೋಷ ರೋಪಾಣಿಯನ್ನು ಕಲ್ಪಿಸಿ ಇಂದು ಮುಂದೆ ಅರಿತು ಮಾತನಾಡಿದ ನಿನಗೆ ಮಾತ್ರ ಮಗನವು ನನಗೆ ಮಾತ್ರ ಮಗನವಾಗಿ ನಿನ್ನೋಗನಿಗೆ ಮಾತ್ರ ಪುತ್ರ ಶೋಕವು ನಿನಗೆ ಮಾತ್ರ ಪುತ್ರ ಶೋಕವಿಲ್ಲವೇ? ದುರಧೀರಕ್ಕೆ ಗಂಡನಾದ ಪಾರ್ಥ ಯಾತಕ್ಕಾಗ್ತೋ ಇಂಥ ನುಡಿ ಅನಂತ ಪುತ್ರನ ಮೇಲೆ ನಿನಗೆ ಅಂತಃಕರಣವಿದ್ದರೆ ಚಿಕ್ಕವನ ಚಕ್ರವೆಂಬದ ಕೋಟಿಗೆ ತೆರಳುವುದು ತಕ್ಕದ್ದಲ್ಲಂದೇಳುವುದಕ್ಕೆ ನಿನ್ನ ನಾವಿಗೆ ಏನಾದರೂ ಮುಕ್ಕು ಬಿದ್ದು ಮುರಿದು ಹೋಗಿದ್ದೆ ಹೇಗೆ ಅಣ್ಣಯ್ಯ? ತೆಗೆದು ನೋಡಿದ ಚರ್ಯ. ಪಾರ್ಥ ಅದೇನು ಚೆನ್ನಾಗಿ ಹೇಳಿದ ನಂತರ
ಕುಟ್ಟಿನೂರು ವಿಶ್ವನಾಥಪ್ಪನವರು 200 ರೂಪಾಯಿಗಳನ್ನು ನಮ್ಮ ಪ್ಯಾಡ ಮಾಸ್ಟರ್ ಕರವಸಗೌಡರಿಗೆ ಬಹುಮಾನ ಕೊಟ್ಟಿರ್ತಾರೆ. ಆ ಗಣ್ಯಮಾನ್ಯರ ತೆಗೆದುಕೊಳ್ಳುವಾಗಿ ವಿನಂತಿ. ಗುತ್ತಿನೂರಿನ ಅರ್ಜುನ ಪಾತ್ರ ಮಾಡಿರುವಂತ ವಿಶ್ವನಾಥನ ಪೂರ್ವ ನಮಸ್ಕಾರ. ಅರ್ಜುನ ಅಸಮಬಲ ಚಕ್ರ ವಿವಾಹವನ್ನು ಭೇದಿಸುವುದು ನಿನ್ನ ಅಸಗಲವೆಂದು ಶಿಶುವಿಗೆ ಬಹುವಿಧದ ವಿಧವಾಗಿ ಹೇಳಿದನು. ಹಸುಳಿಗೂ ರೋಷ ವೇಷ ಇಲ್ಲದ ವಸತಿಗೆ ವಿಪುಬಲವನ್ನು ಅರಗಿಸಿದೆ. ಅರ್ಜುನ ಬಿಡದನಂದಲು ಹೋದನು. ಹೊಸ ಬಲಿವಾರನನ್ನು ಐತ ಸೋಮನು ಮುಸುಕಿದರೆ ಮೇಕೆ ಬುಡ್ಡಪ್ಪ ವಿಷಕದಿಂದ ಅವರ ಹಸುರು ಸೀಳಿದರು. ವಸತಿಪತಿಯಾದ ಸುಯೋಧನ ಸುಖ ನೋಡುವನನ್ನು ಹೆಸರಿಲ್ಲದಂತೆ ಮಾಡಿದನು. ಮುಸಗಿ ಕರ್ಣ ದ್ರೋಣಾದಿಗಳೆಂಬ ಷಡರದಾದಿಗಳನ್ನು ಕೈಗಡಿಸಿ ಕಳವಳಿಸಿದಂತೆ ಮಾಡಿದನು. ಉಸಿರಳ ಇಲ್ಲದ ಕಡೆಗೆ ಕೀರ್ತಿಯನ್ನು ಪಡೆದು ಕಡೆಗೆ ವಾಸಣ ಪಟ್ಟಣಕ್ಕೆ ಸೇರಿದು. ಇನ್ನೇನಿದೆ ತಮ್ಮನಾದ ಗಾಂಧೀವಿ ಮಗನಾದನು ಇಂದಿಗೆ ನಿಂತೀವಿ. ಅನುಜ ಕುಲ ಸಾರ್ಥಕಾದಿಗಳಿಗೆ ನೇಮವನ್ನು ಪಡೆದೇ ಅರಿಯದ ಬಾಲಕನನ್ನು ಅರಿಬಲ ಸಮೂಹಗಳಿಗೆ ನೂಕಿಸಿಬಲ್ಲ ಸಮವನೇ. ವೀರಾದಿ ವೀರರು ನಾವಿದ್ದು ಮಗನಮ್ಮ ಯಾರಿಲ್ಲದ ಪರದೇಶಿಯಂತೆ ಮಾಡಿ ಬಂದಿರಿ. ಹೊರಗಣ ಮಾರ ಹೊರಗಮ್ಮಂತೆ ನಾನಿಲ್ಲದ ಸಮಯದಲ್ಲಿ ನನ್ನನ್ನು ಕೊಲ್ಲಿಸಿದ್ದೀರಿ. ನೀವು ಯಾರು ನಮ್ಮುವುದೇ ನಿನ್ನ ಧರ್ಮರಾಯ ಮಾಡಬಾರದು ಇಂಥ ಅನ್ಯಾಯ. ಆಟ ಬರ್ತವ ಇಲ್ಲಿ ಈ ಕಡೆ ಪಾಶ್ವನ್ ಮಾನ್ವ ವಿಕ್ರಮದಂತನಾದ ತಮ್ಮ ಫಲ್ಗುಣ ಎಂತ ವಿಸ್ಮಲದ ಮಾತಿನಿಂದೆ ಏನು ಪ್ರಯೋಜನ. ಹಿರಿಯನಾದ ಅಗ್ರಜನಿಗೆ ಎಂತ ಕಿರಿಯ ಮಾತುಗಳನ್ನಾಡಿದರೆ ಎನಗೆ ಮಾತ್ರ ಸರಿಬಾರದು. ಲೇಸವಾದರ ಮೋಸವಿಲ್ಲದ ಅಣ್ಣಯ್ಯನು ನಿನ್ನ ದುರ್ಭಾಷಣಗಳ ಕೇಳಿ ಮನ ಬೇಸರಗೊಂಡು ಕಣ್ಣೀರು ಸುರಿಯಿಸಿದರೆ ನಮ್ಮ ವಂಶವು ನಾಶವಾದೀತ. ಹೇ ಫಲ್ಗುಣ, ಅಗ್ರಜನ ನಿನ್ನ ಕಂದನ ಮೇಲೆ ಅಂತಃಕರಣ ಪಟ್ಟು ನಗುನಾದಿ ನಮ್ಮ ಎಲ್ಲರನ್ನ ಕರೆದುಕೊಂಡು ತಾನು ಸಹ ಬೆಂಬಲವಾಗಿ ಹೋದನು. ಅವನ ಆದೇಶ ಪರಿಮತಕ್ಕೆ ದಾರು ಮಾಡುವುದಾದರೇನೋ ಧನಿಂಜಯ, ಬಿಟ್ಟು ಬಿಡುವ ನಿನ್ನ ಮನದ ಸಂಶಯ. ಅಖಂಡ ಮಂಡಲದಲ್ಲಿ ಪ್ರಚರಗೊಂಡು ಪ್ರಚಂಡದ ರಭುತವದ ತಂಡ ಪಾಂಡಿತ್ಯವೆಂದನಿಸಿ ಕಂದನದೊಳಗೆ ಬಂಡೆ ಮಣಿ ಎನಿಸಿದ ಗಂಡುಗಳಿಗೆ ನೀವಿದ್ದು ಮಂಡಲದಲ್ಲಿಗೆ ಹೇಗೆ ಬಿಟ್ಟು ಬಂದು ಪರಬಲಕ್ಕೆ ಬೆದರ್ತು. ಅಹೋ ತಮ್ಮ ನಿಜ, ಎಲ್ಲ ಕರ ಪುಂಡರೀಕದೊಳ ಮೆರೆಯುವ ಈ ಖಂಡವೇನಾದರೂ ಹೋಯಿತೆ ಹೇಗೆ? ಇನ್ನ ಕಲಿತನವೇನಾದರೂ ಹೇಗೆ? ಅಹೋ ತಮ್ಮ ನಿಜ, ನನ್ನ ಮಗನನ್ನು ಕೊಲ್ಲಿಸಿದೆ, ನನಗೆ ಒಳ್ಳೆ ಸಾಯವನ್ನು ಮಾಡಿಸಿದೆ. ಹೋದರ ಸಾಕು ಮಾಡುವ ನಿನ್ನ ಒಣವೀಗರ ಹೋಗ್ತೆ ಧೈರ್ಯಾನ್ವಿತನಾದ ಹೋ ತಮ್ಮ ಫಲ್ಗುಣ. ಆ ಜಯದ್ರಥ ನಂಬವನ ರುದ್ರಮೂರ್ತಿಯಿಂದ ಭದ್ರಧರ ಮಾತ ರೂಪವನ್ನು ಪಡೆದು ನಮ್ಮ ಸೈನ್ಯ ಸಮುದ್ರವಲ್ಲ ಕಲಿಸಿದನು. ಬೇಗನೆ ನಾವು ಕಾಲದ ನಡುವಿದ್ದ ಕಾಲದಲ್ಲಿ ನಮ್ಮ ಮತ್ತು ಮುಖಿಗಳಾದ ದ್ರೌಪದಿನ ಕತ್ತು ಕರವನಂತ ಬಂದ ಕಾಲದಲ್ಲಿ
ಧರ್ಮದಾದಿ ನಾಯಕರು ಉಳಿದು ಬಂದಿದ್ದೇವನು ಕ್ಷೇಮಕರ. ಅಭಿಮನ್ಯವನಿಯನ್ನು ಹೋದರೂ ಚಿಂತೆ ಇಲ್ಲ, ನಕಲಾದಿ ನೀವೆಲ್ಲರೂ ಪ್ರಾಣದಿಂದ ಉಳಿದು ಬಂದಿದ್ದೀಯೇ. ನನಗೆ ಕ್ಷೇಮಕರ ನಮ್ಮ ಅನಿಜ ಅವನ ಎತ್ತ ತಾಯಿಗೆ ಹೊಟ್ಟೆಕೊಂಡು ಹೋದನು. ನೀವೇ ಪರಿಪಾಲಿಸಲಿ. ತಮ್ಮನಾದ ಧನಂಜಯನೇ ಹೇಳಿ ಹೇಳಲಿ ಹಿಂದಿನ ಕಾಲದ ಸರಿ ಅಂದನಾದ ಅಭಿಮಾನ್ಯನು ಹಿಂದೆ ನಮ್ಮ ಕೋಲ ಸೈನ್ಯ ಸಮೂಹವನ್ನು ಹಿಂದಿನ ಬರದಿಂದ ಸೈನ್ಯವನ್ನು ಸರ್ವನನ್ನು ಯುವಕನ ಮಾಡಿದನು. ಸಾತಾಕಿ ವೀರಾಟ ನಕಲಾದರನ್ನು ಜಸಿಸಿದನು. ಅದನ್ನ ಸಾದೇವ ಬುದ್ಧಿಗೋಜಾದಿ ದೃಪದ ರಾಜಗಳನ್ನು ಹಿಂದಿಕ್ಕಿಸಿದನು. ಅದಲ್ಲದೆ ತಮ್ಮನೇ ಗೋದರನ ವಾಚಿದೋರು ವಿಷಕಂಗರ ನಾಟಿ ರಕ್ತವು ವೇದಪಡುತ್ತಿರುವುದು. ಕೂಸಿನಿಂದ ಹೋಗಿ ಕಾಲವನ್ನು ಎಸಗುವುದಕ್ಕೆ ಹೊಸವಿಲ್ಲದಂತೆ ಮಾಡಿದನು. ಅಸಮಬಲಶಾಲಿಯಾದ ಪಾತ್ರ ಆಯ್ತು ಮುಂದಿನ ಕಾರ್ಯದ ವ್ಯರ್ಥ. ಸಾಕು ಸಾಕು ನಾನನ್ನು ಇರಲಾರನು ಸರ್ವತ. ದೊಡ್ಡಯ್ಯಪ್ಪನಾದ ಧರ್ಮಜನೆಯ ಕೇಡು ನುಡಿಗಳ ನುಡಿದರೆ ಫಲವೇನು, ಸಾಕಿನ್ನು ಒಡೆಯನಿಲ್ಲದೆ ವಸ್ತು ಹೋದನು. ಪುತ್ರ ಸೋಗಾಗ್ನಿಯ ದಡಿಯದ ಬಳಿದೆ ಕೊಂಡನೆಯ ಬಂದ ಫಲವೇನು. ಅವನು ತಡ ಮಾಡಿದ ನುಡಿ ನುಡಿ ಅವನ ಜೀವಕ್ಕೆ ಪುರಸ್ಕಾರವಿಲ್ಲ. ಖಂಡಿಸುವ ಧರ್ಮನಂದನ ಸರಿಯದೆಲ್ಲ ಕೋಪವ ಮಾತ್ರ ಇಚ್ಛನ. ಶ್ರೀಕುಮಾರದ ಪ್ರಚಂಡತನ ಮಾತಾಂಡನಗಳು ವಿರಾಜಿಸುವ ತಮ್ಮನಾದ ಪಾರ್ಥ ಶ್ರೀಲೋಕದೋಟಿ ಸಮರ್ಥ. ಇಂದಿನ ಅವಧಿ ಸಿಂಧು ಭೂಪಾಲನೆಂಬ ಸೈನ್ಯವನ್ನು ಕಂದರಿಗೆ ಪ್ರಾಣಕ್ಕೆ ಮೂಲವಾದನು. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಮಿತ ಅಣ್ಣನಾದ ಧರ್ಮನಂದನ ಆ ಸೈನ್ಯವ ನಮ್ಮ ಮದಾಂಧನು ಎನ್ನ ಮಗನ ಮೇಲೆ ಮಾಡಿದನೇನು ಚಿನ್ನತನ. ಅಗ್ರಜ ನಾಳೆ ಅರವಿಂದಾಪ್ತನ್ನು ಪಶ್ಚಿಮಾವಧಿಗೆ ಅಸ್ತಮಿಸುವುದೊಳಗಾಗಿ ಸೈನ್ಯವನೆಂಬ ದುಶ್ಚಿಂತಕನ ಮಸ್ತಕವನ್ನು ಕತ್ತರಿಸುವನು. ನಾನಾಡಿದ ಭಾಷೆಯನ್ನು ಕೇಳು ನೀನು. ಸೈನ್ಯವನ್ನು ನಾಳೆ ಅರನ ದುರ್ಗದೊಳಗಿರಲಿ, ಹರಿಯ ಕಡಲೊಳಗಿರಲಿ, ರವಿಯ ಮುರೆ ಹೋಗಲಿ, ಓಡುವಣ್ಣ ತೊರಣಿ ತೊಲಗುವ ಮುನ್ನ ಅವನನ್ನು ನಾನು ಕೊಲ್ಲಬಿದ್ದರೆ ಗುರುವದೇ ಅರಮುರಾಂತಕನ ಭೇದವಾದಿಗೆ ಮಾಡಿದ ಹಿಂಸಾ ಪರನಿಂದುವೆಯನ್ನು ಒದಗಲಿ, ದುರ್ಗತಿಗಿಳಿಯುವನು. ಅರವಿಂದ ಬಹುಪುರಂದರಾದಿಗಳು ಗಂಧರ್ವ ಲೋಕವಕ್ಕರು ಸೈನ್ಯವನ ಶಿರವ ಮರ ಗಡಿಯುವನೆಂದು ಶಪಥವನ್ನು ಕೈದಿಗನು. ಇದಕ್ಕೆ ತೆಪ್ಪಿದರೆ ಅಗ್ನಿ ಪ್ರವೇಶವನ್ನು ಕೈವನು ಮತ್ಕಾಯವನ್ನು ದಹಿಸುವನು. ಧರ್ಮನಂದನ ಹೇಳಿದೆಯಾ ಈ ಕಲಿಪಾತ್ರನ ಪ್ರತಿಜ್ಞೆಯನ್ನ? ಎಲ್ಲ ಸಾರಥಿ ದೇವ ನಿತ್ಯ ರಾಜಪನಾದ ಹಕ್ಕನ್ನು ಮಾಡಿದ ಪ್ರತಿಜ್ಞೆಯನ್ನು